ನಮಸ್ತೆ ಸ್ನೇಹಿತರೆ, ನಮ್ಮಲ್ಲಿ ರೆಂಬೂಟನ್ ಗಿಡಗಳ ಬಗ್ಗೆ ಹೇಳೋಣ ಅಂತ. ಸಣ್ಣ ಗಿಡ ನೋಡಿ ಈ ತರ ಬರುತ್ತೆ ನೋಡಿ. ಸಣ್ಣ ಗಿಡಗಳು ಹೈಟ್ 6 ಅಡಿ ಮೇಲೆ ಹೈಟ್ ಇದೆ ನೋಡಿ, ತುಂಬಾ ಎಲೆಗಳಿದೆ, ಚೆನ್ನಾಗಿದೆ. ದೊಡ್ಡ ಗಿಡ ರೆಂಬೂಟನ್ N18 ಅಂತ ಹೇಳಿ. N18 ಅಂತ ಹೇಳಿದ್ರೆ ಅದರಲ್ಲಿ 18 ಕಾಯಿ 1 kg ಬರುತ್ತೆ ಅಂತ ಹೇಳ್ತಾರೆ. ಒಂದು 22-23 ಪೀಸಸ್ 1 kg ಬರುತ್ತೆ. ಸೈಜು ಚೆನ್ನಾಗಿದೆ ನೋಡಿ. ಸೈಜು ಒಂದು ಆಳು ಹೈಟ್ ಇದೆ ನೋಡಿ, 4-5 ಅಡಿ ಹೈಟ್ ಇದೆ. ಇದು ನೆಕ್ಸ್ಟ್ ಇಯರ್ಗೆ ಕಾಯಿ ಬಿಡುತ್ತೆ. ನೆಕ್ಸ್ಟ್ ಇಯರ್ಗೆ 100% ನೆಕ್ಸ್ಟ್ ಇಯರ್ಗೆ ಕಾಯಿ ಬಿಡುತ್ತೆ. ಯಾವ ರೀತಿ ನಡಬೇಕು ಅಂತ ಹೇಳ್ತೇನೆ ನಾನು. ಒಂದು 2 ಅಡಿ ಆಗಲ್ಲ, 2 ಅಡಿ ಆಳದ ಗುಂಡಿ ಮಾಡಬೇಕು. ಅದರಲ್ಲಿ ಕುರಿ ಗೊಬ್ಬರ, ಸಗಣಿ ಪುಡಿ, ಆಮೇಲೆ ಸ್ವಲ್ಪ ಸುಣ್ಣ, ಬೇವಿನ ಹಿಂಡಿ, ಈ ಥರದ ಗೊಬ್ಬರಗಳೆಲ್ಲ ಮಿಕ್ಸ್ ಮಾಡಿ ತುಂಬಿಸ್ಬೇಕು. ಆಮೇಲೆ ಸಣ್ಣ ಗುಂಡಿ ಮಾಡಿ ನಟ್ಬಿಡ್ಬೇಕು. ಆದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಒಳ್ಳೆ ಬಿಸಿಲಿರುವ ಜಾಗ ಹಾಕಿ ಬೇಯಿಸೋದು. ಅಡಿಕೆ ತೋಟ ಮಧ್ಯೆಲ್ಲ ಆಗುತ್ತೆ, ಆದರೂ ಬಿಸಿಲಿರುವ ಜಾಗ ಆದರೆ ಚೆನ್ನಾಗಿರುತ್ತೆ. ನಿಮಗೆ ಒಳ್ಳೆ ತೋಟ ತೋರಿಸ್ತೇನೆ. ನಾನೀಗ ಕರ್ಕೊಂಡೋಗಿ, ಈಗ ಬೇರೆ ಕಡೆ ಇದೆ, ಆ ತೋಟಕ್ಕೆ ಹೋಗಿ ತೋರಿಸ್ತೇನೆ, ವಿಡಿಯೋ ಮಾಡಿ ತೋರಿಸ್ತೇನೆ ಹೇಗಿದೆ ಅಂತ ನೋಡ್ಬೋದು. ನಿಮಗೆ ನಾವು ಇಲ್ಲಿ ರೆಂಬೂಟಾನ್ ತೋಟಕ್ಕೆ ಬಂದಿದ್ದೇವೆ. ನಿಮಗೆ ಒಂದು ಹೊಸ ತೋಟ ಪರಿಚಯ ಮಾಡಿಸೋಣ ಅಂತ ಹೇಳಿ ಬಂದಿರೋದು. ನಿಮಗೆ ನೋಡ್ಬೋದು ಈ ಕಡೆಯಿಂದ ರೆಂಬೂಟಾನ್ ಯಾವ ರೀತಿ ಬಲೆ ಹಾಕಿರೋದನ್ನು ನೋಡ್ಬೋದು. ದೊಡ್ಡ ಗಿಡ, ಸಾಧಾರಣ ಒಂದು 15 ವರ್ಷ ಆಗಿರುವಂಥದ್ದು ಗಿಡಗಳಿದು. 15 ವರ್ಷ ಆಗಿರುವಂಥದ್ದು ಗಿಡಗಳು ಈಗ ಕಾಣಿಸ್ತಾ ಇರೋದಲ್ಲ, ಅದರಲ್ಲಿ ಬಲೆ ಹಾಕಿರೋದು. ಈಗ ಹಣ್ಣಿನ ಟೈಮು, ಇಲ್ಲಿ ಮಳೆ ಜಾಸ್ತಿ ಇದರಿಂದ ಸ್ವಲ್ಪ ಉದುರಿ ಬಿದ್ದು ಹೋಗಿದ್ದಾವೆ. ಅವರು ಸ್ಪ್ರೇ ಏನು ಮಾಡಿರಲಿಲ್ಲ ನೋಡಿ, ಸ್ವಲ್ಪ ಉದುರಿ ಬಿದ್ದಿದೆ. ನೋಡಿ ಈ ಕಡೆ ಕೆಳಗಡೆ ಇದೆಯಲ್ಲ ನೋಡಿ, ಆ ಕಡೆದೆಲ್ಲ ತೋರಿಸಿವ್. ಈ ಕಡೆ ತೋರಿಸಿವ್ ನೋಡಿ. ಫುಲ್ಲು ಬಲೆ ಹಾಕಿರೋದು. ಯಾವ ರೀತಿ ಬಲೆ ಹಾಕಿರೋದು ಅಂತ ನಿಮಗೆ ನೋಡ್ಬೋದು. ಹಣ್ಣುಗಳಿದ್ದಾವೆ. ಇದರಲ್ಲಿ ಯಾವ ಥರ ಹಣ್ಣಿದೆ ಅಂತ ನಿಮಗೆ ತೋರಿಸ್ತೇನೆ. ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಭಾಳ ಟೇಸ್ಟ್ ಇದೆ. ಈ ಹಣ್ಣನ್ನು ಈ ಥರ ಬಿಟ್ಟು ಬರಬೇಕು. ಒಳ್ಳೆ ಫ್ರೂಟ್ ಅಂತ ಹೇಳಿದ್ರೆ ಈ ಥರ ಇರುತ್ತೆ ನೋಡಿ. ಇದರಲ್ಲಿ ಬೀಜ ಇದೆಯಲ್ಲ, ಬೀಜ ಈ ಥರ ಕ್ಲೀನಾಗಿ ಬಿಟ್ಟು ಬರುತ್ತೆ. ನಿಮಗೆ N18 ಅಂತ ಹೇಳಿ ನಿಮಗೆ ಆ ಕಡೆ, ನಮ್ಮ ಕಡೆ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕಡೆ ಸುಮಾರು ಗಿಡಗಳು ಬರ್ತವೆ. ಅದು ಯಾವ ಗಿಡಗಳು ಈ ಥರ ಬಿಟ್ಟು ಬರಲ್ಲ, ಯಾವ ಹಣ್ಣುಗಳು ಈ ಥರ ಬಿಟ್ಟು ಬರಲ್ಲ. ಈ ಥರ ಬಿಟ್ಟು ಬರಬೇಕು. ಇದು ಒರಿಜಿನಲ್ N18 ನೋಡಿ. ಒಳ್ಳೆ ಪ್ಲಮ್ ಆ ಥರ ಚೆನ್ನಾಗಿರುತ್ತದೆ, ಒಳ್ಳೆ ಸ್ವೀಟ್ ಇರುತ್ತೆ. ಸೈಜು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದು ಸೈಜು ಯಾವ ಥರ ನೋಡಿ. ಸೈಜು ನೋಡಿ, 1.5-2 ಇಂಚ್ ಅಷ್ಟು ಸೈಜ್ ಇದೆ. ಕಾಣಿಸ್ತಾ ಇದೆಯಲ್ಲ ಆ ಕಡೆ ಎಲ್ಲ ನೋಡಿ ಹೆಂಗಿದೆ ನೋಡಿ, ಚೆನ್ನಾಗಿದೆಯಲ್ಲ. ಫುಲ್ಲು ಕಾಯಿ ಬಿಟ್ಟಿದೆ. ಒಂದು ಮರದಲ್ಲಿ ಅವರಿಗೆ 300 kg ಸಿಗುತ್ತೆ ಅಂತ ಹೇಳಿದರು ನನಗೆ. ಇರ್ಬೋದು, ಹೇಳೋಕ್ಕಾಗಲ್ಲ. ಒಂದು 100 kg ಬಂದರೂ ಸಾಕಾಗುತ್ತೆ. ಇನ್ನೂ ಒಂದು ತಿಂಗಳು ಲೇಟ್ ಅಂತ ಹೇಳ್ತಿದ್ದಾರೆ. 1 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆವಾಗ ಎಲ್ಲ ಹಣ್ಣಾಗಿರುತ್ತೆ. ಒಂದೇ ಸಲ ಕುಯ್ತಾರೆ ಅವರು, ಬಲೆ ತೆಗಿತಾರೆ, ಕುಯ್ತಾರೆ. ಆಮೇಲೆ ಹಸಿ ಕಾಯಿಗಳಿದ್ರೆ ಬಿಟ್ಟು ಮತ್ತೆ ಸ್ವಲ್ಪ ಕುಯ್ತಾ ಇರ್ತವೆ.
ನಮಗೆ ರಂಬೂಟನ್ ಗಿಡಗಳು ನಮ್ಮಲ್ಲಿ ನೋಡಿ, ಈಗ ಹಣ್ಣು ತೋರಿಸಿದಾರಲ್ಲ ಆ ಥರದ್ದು ಹಣ್ಣಿನ ಗಿಡಗಳು ನಮ್ಮಲ್ಲಿ ಬೇಕಾದಷ್ಟು ಸಿಗುತ್ತೆ. ಇವಾಗ ಆದಷ್ಟು ಬೇಗ ಆರ್ಡರ್ ಕೊಡೋರಿಗೆ ನಾವು ಡೆಲಿವರಿ ಕೊಡ್ತೇವೆ. ಎಲ್ಲರೂ ನೋಡಿರ್ಬೋದು ಇವಾಗ ವಿಡಿಯೋ, ರಂಬೂಟನ್ ಬಗ್ಗೆ ವಿಡಿಯೋ ಚೆನ್ನಾಗಿ ಮಾಡಿದ್ದೇವೆ. ಆದಷ್ಟು ಡೀಟೇಲ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡಿದ್ದೇನೆ. ಇನ್ನೇನಾದರೂ ಡೌಟ್ಗಳಿದ್ರೆ ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ಬೋದು. ಕಮೆಂಟಿಗೆ ನಾವು ರಿಪ್ಲೈ ಮಾಡ್ತೇವೆ. ಯಾವ ರೀತಿ ಮಾಡೋಕ್ಕಾಗುತ್ತೆ. ನಮ್ಮ ಫ್ರೆಂಡಿನ ತೋಟ ಅಲ್ಲಿ ಕೇರಳದಲ್ಲಿ ಇರೋದು, ಪಾಲಕ್ಕಾಡ್ ಡಿಸ್ಟಿಕಲ್ಲಿ ಚೆನ್ನಾಗಿದೆ. ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿ ಹಾಕಿದ್ದಾರೆ. ಒಳ್ಳೆ ಬೆನಿಫಿಟ್ ಇದೆ ಅವರಿಗೆ. ಅವರು ಇನ್ನು 18 ವರ್ಷದಿಂದ ಅವ್ರು ಮಾಡ್ತಿದ್ದಾರೆ ರಂಬೂಟನ್. ಒಳ್ಳೆ ರಿಸಲ್ಟ್ ಇದೆ. ಆದಷ್ಟು ಬೇಗ ಒಳ್ಳೆ ವಿಡಿಯೋ ಮಾಡ್ಕೊಂಡು ಬರ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.